ಮಾನ್ಯ ಅಧ್ಯಕ್ಷರೇ, ಇವರು ಬಸವಣ್ಣನ ವಿರೋಧಿಗಳು, ಬಿಜೆಪಿ RSS ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಅವರು. ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಹಾಕ್ತೀರಾ ಹೇಳಿ ನೀವು, ಫಸ್ಟ್ ಹೇಳಿ ನೀವು. ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಬಿಜೆಪಿ ಬಸವಾದಿ ಶರಣರ ಬಗ್ಗೆ ಕಾಂಗ್ರೆಸ್ ಬಸವಾದಿ ತತ್ವದ ಮೇಲೆ ನೀವು ಬಸವಾದಿ ಶರಣರ ವಿರೋಧ ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಅವರಿಗೆ ಈಗ ಮಂಟಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಗಂಟೆಯಲ್ಲಿ ಬರೀ ಗಲಾಟೆಗೆ ನಿಂತಿದ್ದಾರೆ. ಚರ್ಚೆಗೆ ಸರ್ಕಾರ ತಯಾರಿದೆ. ಸ್ಪೀಕರ್ ಜೊತೆ ಸಹಕಾರ ಮಾಡಿ, ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ, ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ನೀವು ಮಾಡ್ತಾ ಇರೋದು ಕಲಾಪವನ್ನ ಹಳ್ಳಗೆಡುತ್ತಾ ಇದ್ದೀರಾ. ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಈಗ ಆಯ್ತು, ಅಶ್ವತ್ಥ ಮಾತಾಡಿದಲ್ಲ, ಆಯ್ತು ಅಲ್ಲ ಜ್ಞಾನದವ್ರು ಕೂತ್ಕೊಳ್ಳಿ, ದ್ರಾವಿಡ ಕೂತ್ಕೊಳ್ಳಿ, ಬಾಲಕೃಷ್ಣ ಕೂತ್ಕೊಳ್ಳಿ, ಆಯ್ತು ಬೇಡ ಅವ್ರ ಮಾತು ಕೂತ್ಕೊಳ್ಳಿ. ಈಗ ನೋಡಿ ಕೂತ್ಕೊಳ್ಳಿ. ಈಗ ಏನಿದೆ, ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ. ಅಕಾಲಿಕ ಮಳೆ ಆಯ್ತು ಆಯ್ತು, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಆಮೇಲೆ ಮಾಡೋಣ. ನೀವು ಕೂತ್ಕೊಳ್ಳಿ. ಈಗ ನೋಡಿ, ಬುದ್ಧಿ ಹೇಳ್ತೀನಿ. ಈಗ ವಿಚಾರ ಏನಂತ ಹೇಳಿದ್ರೆ, ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆದದ್ದು. ತಾವು ಕೂಡ ಇವತ್ತು ನಿಲುವು ಸೂಚನೆ ಕೊಟ್ಟಿದ್ದೀರಿ. ಅದೊಂದು ಸರ್ಕಾರ ಕೂಡ ಚರ್ಚೆ ಮಾಡಲಿಕ್ಕೆ ಒಪ್ಪಿದೆ. ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳಿದನ್ನೆಲ್ಲ ಅವ್ರು ಕೂಡ ಕೇಳಬೇಕು. ನಿಮ್ಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು. ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗಲಿ, ಈ ಒಂದು ಉದ್ದೇಶ ಇರುವಂಥದ್ದು. ನಿಮ್ಮ ಏನಿತ್ತು ಆ ನಿಲುವು ಸೂಚನೆ ತಂದಿದ್ರೆ ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ, ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟಿರ್ತೇನೆ. ಈಗ ನಾವು ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರದ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್. ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಅಂತ ಬಿಜಾಪುರದಿಂದ ಆರಂಭ ಆಗಿದೆ ಗಲಾಟೆ. ಉತ್ತರ ಕರ್ನಾಟಕದಲ್ಲೇ ಬರೋದು, ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು ಹಿನ್ನೆಲೆ ಅದಕ್ಕೆ ಚರ್ಚೆ ನಿಯಮವನ್ನು ನಾನು ರೂಪಿಸಿದಲ್ಲ. ನಿಯಮ ಎಲ್ಲ ಯಾವುದೇ ವಿಚಾರ ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿಲ್ಲ. ನಾನು ಹೇಳ್ತೇನೆ